ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನಪ್ಪಾ ಇವರು ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡು ಎಲ್ಲೋ ಹೊರಟಿದ್ದಾರೆ ಅಂತ ನಾವಿವತ್ತು ಹೋಗ್ತಾ ಇರೋದು ಬರ್ತ್ಡೇ ಫಂಕ್ಷನ್ಗೆ. ಬರ್ತ್ಡೇ ಫಂಕ್ಷನ್ ಇರೋದು ಎಲ್ಲಿ ಅಂದರೆ ಚಿಂತಾಮಣಿ. ತುಂಬ ಬಿಸಿಲು, ಆದರೂ ಹೋಗಲೇಬೇಕು. ಫಂಕ್ಷನ್ಗೆ ಹೇಳಿದ್ದಾರೆ ಅಂದಮೇಲೆ 2ನೇ ವರ್ಷದ್ದು ಬರ್ತ್ಡೇ ಫಂಕ್ಷನ್ ಇದು. ಪಾರ್ಟಿ ಹಾಲಲ್ಲಿ ಆಗಿದ್ದು. ಆಲ್ಮೋಸ್ಟ್ ಒಂದು 12 ಗಂಟೆ 12:30 ಆಯಿತು ಮನೆ ಬಿಡೋಷ್ಟರೊಳಗಡೆ. ಮಧ್ಯಾಹ್ನ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಅಲ್ಲಿ ಹೋಗಿ ಅವರು ಸಿಕ್ಕಿದ್ರೆ ಅವ್ರನ್ನೆಲ್ಲ ಮಾತಾಡ್ಸಿದ್ರೆ ಅವ್ರಿಗಂತೂ ತುಂಬ ಖುಷಿ ಆಯಿತು. ಅಷ್ಟು ದೂರದಿಂದ ದೇವನಹಳ್ಳಿಯಿಂದ ಬಂದಿದ್ದೆ, ಹೆಂಗೋ ಬಿಸಿಲು ಅಂದ್ಕೊಂಡು ಬರಲ್ಲ ಅಂದ್ಕೊಂಡ್ವಿ ಅಂತ ಅವ್ರ ಖುಷಿ ಆಯಿತು. ಹೋದ್ವಿ, ಅಲ್ಲಿ ಎಲ್ಲ ಸ್ಟೇಜ್ ಮೇಲೆಲ್ಲ ಹೋಗಿ ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಆ್ಯಕ್ಚುಲಿ ಊಟದ್ದೊಂದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಊಟ ಅಂತೂ ನಾನ್ ವೆಜ್ ಊಟ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ನಿಜವಾಗ್ಲೂ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಫಿಶ್ ಎಲ್ಲ ಮಾಡಿಸಿದ್ರು. ನಾನು ನಾರ್ಮಲಾಗಿ ಫಿಶ್ ತಿನ್ನಲ್ಲ ಹೊರಗಡೆ ಎಲ್ಲೂ. ತುಂಬ ಚೆನ್ನಾಗಿತ್ತು ಊಟ. ತುಂಬ ಇಷ್ಟಪಟ್ಟು ಊಟ ಮಾಡಿದ್ವಿ. ಮತ್ತೆ ಅಲ್ಲಿಂದ ರಿಟರ್ನ್ ಆದ್ವಿ. ವಾಪಸ್ ಬರಬೇಕಾದ್ರೆ ತುಂಬ ಬಿಸಿಲು. ಬರ್ತಾ ಹಾಗೆ ಅಲ್ಲಿ ದಾರಿಲಿ ಅಲ್ಲೇನು ಗೊತ್ತಾ, ಆ ಕಡೆ ಎಲ್ಲ ಹೂವು ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ತೋಟದಲ್ಲಿ ಹಿಂದೆ ಕಿತ್ಕೊಂಡು ಅಲ್ಲಿ ಹಂಗೆ ರೋಡ್ ಸೈಡಲ್ಲೇ ಮಾರ್ತಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಹೂವು ಅಂದ್ಕೊಂಡು ಮತ್ತೆ ಅಲ್ಲಿ ಹೋಗಿ ಹೂವು ಎಲ್ಲ ತೊಗೊಂಡ್ವಿ. ಇದೆಷ್ಟು? ಹೂವು ಎಲ್ಲ ತಗೊಂಡು ಹಂಗೆ ಮುಂದೆ ಬರ್ತಂದ್ರೆ ವಿಜಯಪುರದಲ್ಲಿ ತರಕಾರಿ ತಗೊಂಡ್ವಿ. ವಿಜಯಪುರದಲ್ಲಿ ತರಕಾರಿ ಎಲ್ಲ ತಗೊಂಡು ತರಕಾರಿ ತಗೋಬೇಕಾದ್ರೆ ಏನಾಯ್ತು ಅಂದರೆ ಅಲ್ಲಿ ಸೊಪ್ಪು ತಗೊಂಡೆ. ನಾನು ಸೊಪ್ಪು ತಗೋಬೇಕಾದ್ರೆ ವಿಡಿಯೋ ಒಂದು ಮಿಸ್ ಆಯ್ತದು. ಸೊಪ್ಪು ತಗೋಬೇಕಾದ್ರೆ ಏನಾಯ್ತು, ಆ ಅಮ್ಮ ಹೇಳ್ತು, ನಾನು ಕೇಳಿದೆ ತುಂಬ ಚಿಕ್ಕದಾಗೈತಿ, ಎಳೆ ಸೊಪ್ಪೆ ಕಿತ್ಕೊಂಡ್ಬಂದಿದ್ರೆ ತುಂಬ ಚೆನ್ನಾಗೈತೆ ಸೊಪ್ಪು ಅಂತ ನಾನು ಕೇಳಿದ್ರೆ ಅವ್ರು ಏನು ಹೇಳ್ತಿದ್ದಾರೆ ಗೊತ್ತಾ, ಇದು ಮೊಗ್ಗು, ಹಂಗಾಗಿ ಹಿಂಗಿರೋದು ಸೊಪ್ಪು ಅಂದರು. ಮೊಗ್ಗ ಅಂದಮೇಲೆ ಮನೆಗೆ ಹೋದ್ಮೇಲೆ ಅರಳುತ್ತಾ ಅಂದರೆ ಇಲ್ಲ, ಅದು ಇರೋದೇ ಹಂಗೆ. ಅವ್ರು ಹೆಂಗೆ ಹೇಳ್ತಾವ್ರೆ ಅಂದರೆ ನಾವು ಯಾವತ್ತೂ ಸೊಪ್ಪಿನ ಮುಖನೇ ನೋಡಿಲ್ವೇನೋ ಅನ್ನೋ ಥರ ಹೇಳ್ತಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಲಾಸ್ಟ್ಗೆ, ನಾವು ರೈತರೇ, ನಾವೇ ಸೊಪ್ಪು ಬೆಳೆದು ನಿಮಗೆ ಕೊಡ್ತೀವಿ, ನಮ್ಮ ತೋಟದಲ್ಲಿ ಇಲ್ಲ ಅಂದವಾಗ ಮಾತ್ರನೇ ತಗೊಳಕ್ ಬರೋದು. ನಾವು ತಗೊಳಕ್ ಬಂದರೆ ಎಷ್ಟು ಹೇಳ್ತೀರ ನೋಡಿ ನೀವು ಅವ್ರು ಕೊಟ್ಟು. ಸರಿ ಅಂತ ತಗೊಂಡು ಬಂದ್ವಿ. ಮುಂದೆ ಬಂದರೆ ಇಲ್ಲೆಲ್ಲ ಮರಗಳು ತೆಗೆದುಬಿಟ್ಟಿದ್ದಾರೆ. ಅಂದರೆ ರೋಡ್ ಮಾಡೋದಕ್ಕೆ ಏನೋ ಗೊತ್ತಿಲ್ಲ ನನಗೆ. ಎಷ್ಟು ದೊಡ್ಡ ದೊಡ್ಡ ಮರಗಳು ಅಂದರೆ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ರೋಡಿಗೆ ಬೀಳಿಸ್ಬಿಟ್ಟಿದ್ದಾರಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಒಂದು ಗೋಲ್ಮಾಲ್ ನಡೀತು ನನಗೆ, ನಮ್ಮ ಮನೆಯವ್ರಿಗೆ. ಅದು ಹೆಂಗಿತ್ತು ಅಂದರೆ ನೀವು ಅದನ್ನ ವಿಡಿಯೋ ಕ್ಲೀನಾಗಿ ಕೇಳಿಸ್ಕೊಂಡು ನೋಡ್ಕೊಂಡು ಬನ್ನಿ, ಗೊತ್ತಾಗುತ್ತೆ ನಾನು ಎಷ್ಟು ಚೆನ್ನಾಗಿ ಗೋಲ್ಮಾಲ್ ಮಾಡಿದೆ ಅಂತ. ಆದರೂ ಅವರೇನು ಸಿಕ್ಕಾಕೊಂಡ್ಲಿಲ್ಲ, ನಾನೇ ಸಿಕ್ಕಾಕೊಂಡ್ಬಿಟ್ಟೆ ಅದರಲ್ಲಿ. ಇದು ಮಹಾಭಾರತ ಇಂಗ್ಲಿಷಲ್ಲಿ ಬರುತ್ತಾ ಪಿಡಿಎಫ್ದು? ಕನ್ನಡ ಮಾತ್ರ, ಕನ್ನಡದವ್ರ ಆಡೇ ಇಷ್ಟು ಮಾತ್ರ. ನೀನು ಈ ಕೈ ಕೊಟ್ಟು ನಾನು ಈ ಕೈ ಕೊಡೋದು. ಎಂಟಿ ಮೇಲೆ ನಂಬಿಕೆ ಇಡೋದನ್ನ ಕಲ್ತ್ಕ ಫಸ್ಟ್. ನಾನು ಹೇಳಿದ್ದು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನ. ಹಂಗಲ್ಲ ಅಂತೀವಿ. ಈ ಕಡೆ ಕೆಟ್ಕೊಂಬಾ. ಅಲ್ಲ ಹೆಂಗೆ ಮಾಡಿದ್ರೆ ನಾನು ಇದು ಸೇರ್ತಾರಿದ್ದ. ನೀನು ಹೇಳ್ತೀನಿ, ನಾನೇ ಮಾಡ್ತೀನಿ. ಓ ಯಾಕೆ ಹೇಳು, ನೀನು ಯಾಕೆ ಹೇಳ ನಿಂತೋದು ನೀನು ಯಾಕ ಕೊಡ ನೀ.
ಇಟ್ಕೊಂಡಿದ್ಯಾ ಜೇಬಿಂದ ಈಚೆಗೆ ತೆಗಿಬೇಡ, ನಮ್ಮ ಅಪ್ಪನ್ಕಿಂತ ಅದ್ವಾನ ನೀನು. ಓ ಇಲ್ಲ, ಕಟ್ಟು ಜೋಗ್ ತುಂಬ ಇಟ್ಕೊಂಡಿದ್ರೆ ದೇವರಣಗೂ ಇಲ್ಲ ಅಂತ ಬಿಡ್ತಾರೆ ಬೇಕಾದ್ರೆ. 2.5 ಐತಿ ಇಲ್ಲಿ. ಏನ್ ಕೊಡ್ತಾ ಇದ್ಯಾ? 1 2 ನಂಗೆ 5,000 ಬೇಕು ಅಂತಾನೆ ನೀನ್ 4,000 ಕೊಟ್ಟಿದ್ದಿಲ್ಲ ಅಂದಿದ್ರೆ ಅದೇ 4,000 ನಾನೇ ಇಟ್ಕೊಂತ ಇದ್ದೆ. ನೀನ್ ಎಣ್ಸಲ್ಲ, ಅರ್ಜೆಂಟ್ ಆಗಿದ್ಯಾ ಹೆಂಗೋ ಒಟ್ಟು ಏನೋ ಗೋಲ್ಮಾಲ್ ಮಾಡಿ 1,000 ರೂಪಾಯಿ ಎಕ್ಸ್ಟ್ರಾ ಈಸ್ಕೊಂಡೆ ಕಡೆಗೂನು. ಅದಾದ್ಮೇಲೆ ನೆಂಟರು ಬಂದ್ರು ಅಂತ ಕೆಳಗಡೆ ಬಂದೆ. ಅಂದ್ರೆ ಅಷ್ಟರಲ್ಲಿ ಇವರೆಲ್ಲ ಹೊರಗಡೆ ಹೊರಟಿದ್ರು ನಮ್ಮ ಮನೆಯವರು. ಕೆಳಗಡೆ ಬಂದು ಟೀ ಮಾಡ್ಕೊಂಡು ಟೀ ಕುಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತಿದ್ದು, ಆಮೇಲೆ ಹೂವು ಎಲ್ಲ ಅಲ್ಲಿ ತಗೊಂಡ್ ಬಂದಿದ್ವಲ್ಲ, ಹೂವು ಎಲ್ಲರ ಕೊಯ್ಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಷ್ಟರೊಳಗಡೆ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಟೀ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದ್ರೆ ಸ್ವಲ್ಪ ಕತ್ಲೆ ಆಗಿತ್ತು. ಒಂದು 6:30 ಆಗೋಗ್ಬಿಟ್ಟಿತ್ತು ಟೈಮು. ಇನ್ನು ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಮನೆಯವ್ರು ಕುತ್ಕೊಂಡ್ರು. ಕಡ್ಡಿ ಕಿತ್ಕೊಡ್ತೀನಿ, ಬೇಗ ಬೇಗ ಕೊಯ್ಸ್ಕೊಂಡ್ಬಿಡು ಅಂತ. ಕಡ್ಡಿ ಕಿತ್ಕೊಟ್ರು. ಹಿಂಗೆ ಬೆಳಗ್ಗೆಯಿಂದ ಏನೇನು ನಡೀತು ಅಂತೆಲ್ಲ ಮಾತಾಡಿಕೊಂಡು, ನಾವು ಕೆಲವೊಂದೊಂದು ಸಲ ತುಂಬ ನಂಬಿಟ್ಟಿರ್ತೀವಿ ನೋಡಿ, ಅವ್ರೇನಾದರೂ ನಮಗೆ ಅಂದರೆ ಇರಿಟೇಟ್ ಆಗೋ ಥರ ಮಾತಾಡಿದರೆ, ನಮಗೆ ಬೇಜಾರಾಗೋ ಥರ ಅವ್ರು ಮಾತಾಡಿದರೆ ನಮ್ಮ ಮನ್ಸಿಗೆ ಅದು ಎಷ್ಟು ತಾಕತ್ತೆ ಅನ್ನೋದಕ್ಕೆ ಹಿಂಗೆ ಅದ್ರ ಬಗ್ಗೆ ಏನೋ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಎಲ್ಲ ಹೂವು ಎಲ್ಲ ಕೋಸಿದಾಯಿತು. ಆಲ್ಮೋಸ್ಟ್ 1 ಅವರ್ ಟೈಮ್ ತೊಗೊಂಡು ಎಲ್ಲ ಮುಗಿಸ್ಕೊಂಡು, ತುಂಬ ಸೆಕೆ ಬೇರೆ ಆಯಿತು ಅಂತ ಒಂದು ರೌಂಡು ಹಂಗೆ ಗಾಡಿ ಸುತ್ತಾಡ್ಕೊಂಡು ಬಂದ್ವಿ. ಬಂದು ಮಲಗಿ ಬೆಳಗ್ಗೆ ಎದ್ದ ತಕ್ಷಣನೇ ಸೀರೆಗಳು ತೋರಿಸ್ಬಿಡೋಣ ಅಂದ್ಕೊಂಡು ಎಲ್ಲರೂ ಕೇಳ್ತಾನೆ ಇದ್ರು, ಸ್ಯಾರೀಸು ತೋರಿಸ್ಲಿಲ್ಲ ನೀವು ತೊಗೊಂಡು ಬಂದಿದ್ದು ಅಂತ. ಸೊ ಸ್ಯಾರೀಸ್ನು ಹಂಗೆ ಒಂದ್ಸಲ ನೋಡಿಬಿಡೋಣ, ನಾನು ಸರಿಯಾಗಿ ಓಪನ್ ಮಾಡಿ ನೋಡಿರಲಿಲ್ಲ, ನೋಡೋಣ ಅಂತ. ಎಲ್ಲರೂ ಕೇಳ್ತಿದ್ರಿ ನೆನ್ನೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ನೀವೇನೇನು ತಗೊಂಡ್ರಿ, ಎಷ್ಟು ಸ್ಯಾರಿ ತಗೊಂಡ್ರಿ ಅಂತೆಲ್ಲ. ಸೊ ನಾನು ಎಷ್ಟು ಸೀರೆ ತಗೊಂಡೆ ಅಂತ ತೋರಿಸ್ತೀನಿ. ಇದು ನಾನು ಹೋಗಿದ ತಕ್ಷಣ ತಗೊಂಡಿದ್ದು ಫಸ್ಟ್ನೇ ಸ್ಯಾರಿ. ತುಂಬ ಚೆನ್ನಾಗೈತೆ ಅನ್ನಿಸ್ತು, ತುಂಬ ಸಾಫ್ಟ್ ಆಗಿದೆ ಮೇನ್ ಸ್ಯಾರಿ ಇದು. ಈ ಥರ ಬಂದಿದೆ ಸ್ಯಾರಿ. ಇದು ಬಂದು ಬ್ಲೌಸು. ಫುಲ್ ಸ್ಯಾರಿ ಈ ಥರ, ಬಟ್ ತುಂಬ ಚೆನ್ನಾಗಿದೆ ಸ್ಯಾರಿ. ನಾನು ಹೇಳಿದ್ನಲ್ಲ ಕಲೆಕ್ಷನ್ಸ್ ಚೆನ್ನಾಗಿತ್ತು ಅಂತ. ಇನ್ನು ನೆಕ್ಸ್ಟು ಸೇಮ್ ಅದೇ ಮೆಟೀರಿಯಲ್ಲೇ ಈ ಕಲರ್ ತಗೊಂಡೆ. ಸೇಮ್ ಮೆಟೀರಿಯಲ್ಲು, ಸೇಮ್ ಹಂಗೆ ಸಾಫ್ಟಾಗೇ ಇದೆ ಇದನ್ನು. ಬಟ್ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತ. ನಾನು ಈ ಸಮ್ಮರಲ್ಲಿ ರೇಷ್ಮೆ ಸೀರೆಗಳು ಉಟ್ಕೊಂಡು ಫಂಕ್ಷನ್ಗಳು ಅಟೆಂಡ್ ಮಾಡೋದಕ್ಕಿಂತ ಈ ಥರ ಸೀರೆಗಳು ಬೆಸ್ಟ್ ಅಂತ ಅನ್ಕೋತೀನಿ. ಇದು ಬ್ಲೌಸು. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು, ಆ್ಯಕ್ಚುಲಿ ನನಗೆ ಕಲರ್ ತುಂಬ ಇಷ್ಟ. ನನ್ನ ಫೇಸಿಗೆ ಸೆಟ್ ಆಗಲ್ಲ ಅಂತ ಗೊತ್ತು, ಆದರೂ ನನಗೆ ತುಂಬ ಇಷ್ಟ ಅಂತ ತಗೊಂಡಿದ್ದೀನಿ. ಇದು ಸೆರಗು. ಸ್ಯಾರಿ ಫುಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದು ಉಲ್ಟಾ ಇದೆ, ತೋರಿಸ್ತೀನಿ ರೀ. ಇದು ಬ್ಲೌಸು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ಲವರ್ಸು. ಇದು ಫ್ಲವರು ಪ್ರಿಂಟೆಡ್ ಅಲ್ಲ, ಇದು ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಬಂದಿದೆ, ಪ್ರಿಂಟೆಡ್ ಅಲ್ಲ, ಥ್ರೆಡ್ಡಲ್ಲೇ ಬಂದಿರೋವಂಥದ್ದು. ಇದು ಏನು ಚುಚ್ಚೋದು ಆ ಥರ ಎಲ್ಲ ಏನೂ ಆಗಲ್ಲ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಚುಚ್ಚೋದು ಆ ಥರ ಎಲ್ಲ ಏನಾಗಲ್ಲ. ಈ ಕಲರ್ ಅಂತೂ ತುಂಬ ಇಷ್ಟ. ಅದರಲ್ಲೂ ಫೇರ್ ಆಗಿರೋ ಉಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇರಲಿ, ನನಗೂ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದೆ. ಇನ್ನು ನೆಕ್ಸ್ಟ್ ಬಂದು ಇದು ಲಾಸ್ಟಲ್ಲಿ ಬೇಡ ಅಂದ್ಕೊಂಡು ತುಂಬ ಇಷ್ಟಪಟ್ಟು ತಗೊಂಡಿದ್ದು ಸೀರೆ, ಪ್ಯೂರ್ ಮೈಸೂರು ಸಿಲ್ಕು. ತುಂಬ ಚೆನ್ನಾಗಿದೆ ಇದಂತೂ ಸೀರೆ, ನನಗೆ ತುಂಬ ಇಷ್ಟ ಇದು. ಅಂದರೆ ನಮ್ಮನೆ ಫಂಕ್ಷನ್ಸ್ಗೆ ಏನಾದರೂ ಪೂಜೆ ಅಂತ ಇರುತ್ತಲ್ಲ, ಆವಾಗ ಬ್ಲ್ಯಾಕ್ ಹಾಕ್ಕೋಬಾರ್ದು. ಮಾಮೂಲಿಯಾಗಿ ಬೇರೆ ಎಲ್ಲಾದರೂ ಬೇರೆಯವ್ರ ಫಂಕ್ಷನ್ಸ್ಗೆ ಅಥವಾ ಮದುವೆಗಳಿಗೆ
ಅದಕ್ಕೆಲ್ಲ ಹಾಕೊಂಡ್ರೆ ಏನು ತೊಂದರೆ ಇಲ್ಲ. ಇದು ಬ್ಲೌಸು. ತುಂಬ ಹೆವಿ ವರ್ಕ್ ಎಲ್ಲ ಏನು ಮಾಡಿಸಲ್ಲ, ಸಿಂಪಲಾಗಿ ವರ್ಕ್ ಮಾಡಿಸ್ಕೊತೀನಿ. ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಸೀರೆ, ತುಂಬ ಚೆನ್ನಾಗಿದೆ. ಸೊ ಇಷ್ಟೇ ನಾನು ಸೀರೆ ತೊಗೊಂಡಿದ್ದು. ಎಲ್ಲರೂ ನೀವು ಮತ್ತೆ ಸೇಲಿಗೆ ಸ್ಯಾರೀಸ್ ತೊಗೊಂಡು ಬಂದ್ರಾ ಅಂತ ಎಲ್ಲ ಕೇಳ್ತಿದ್ರು. ಆ ಥರ ಎಲ್ಲ ಏನೂ ಇಲ್ಲ, ನನಗೆ ಮಾತ್ರನೇ ಸೀರೆ ತೊಗೊಂಡಿರೋದು. ಇದರದೆಲ್ಲ ಬ್ಲೌಸಸ್ ಸ್ಟಿಚ್ ಮಾಡಿಸಿದ್ಮೇಲೆ ಹಿಂಗೆಲ್ಲ ಬ್ಲೌಸಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ.